ಬಡ್ಡಿ ಜಾಗದಲ್ಲಿ ಚಕ್ರ ಬಡ್ಡಿ ಸಿಕ್ಕಿದ್ರೆ ಖುಷಿ ಆಗುತ್ತೆ ಅಲ್ವಾ? ಎಸ್ ಫ್ರೆಂಡ್ಸ್, ನೀವೇನಾದ್ರೂ ನಿಮ್ಮ ಹತ್ರ ಹಣ ಇಟ್ಕೊಂಡಿದ್ದೀರಿ, ನೀವು ಹೂಡಿಕೆ ಮಾಡಬೇಕು ಅಂತಿದ್ದೀರಿ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಕೊಟ್ಟಿರೋ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕೇವಲ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ಸಿಗುತ್ತೆ. ಸೊ ಚಕ್ರ ಬಡ್ಡಿ ಯಾವ ಸ್ಕೀಮ್ಗೆ ಸಿಗುತ್ತೆ, ಎಷ್ಟು ಸೇಫ್ ಈ ಪ್ಲಾನು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ವರ್ಷದಲ್ಲಿ ನಮಗೆ ಈ ಒಂದು ಹಣ ಸಿಗುತ್ತೆ, ಜೊತೆಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ಬಡ್ಡಿ ಸಿಗುತ್ತೆ, ಹಾಗೆ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಬಂತು ಆ ಟೈಮಲ್ಲಿ ನಾನು ಹಣವನ್ನ ತೆಕ್ಕೊಳ್ಬೋದಾ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಈ ಸ್ಕೀಮ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಯೂಟ್ಯೂಬ್ ಚಾನಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಭಾರತದಲ್ಲಿ ಆಲ್ಮೋಸ್ಟ್ 60ರಿಂದ 70% ಜನ ಹಳ್ಳಿಲೇ ಬದುಕ್ತಾ ಇದ್ದಾರೆ. ಅದರಲ್ಲಿ ಕೂಡ ಮಹಿಳೆಯರನ್ನ ನಾವು ತಗೊಂಡ್ರೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ಆಕೆ ದುಡಿತಾ ಇದ್ದಾರೆ ಅಂತಂದ್ರೆ, ಅಥವಾ ಗಂಡ ಕೊಟ್ಟಂತ ಒಂದಷ್ಟು ಹಣವನ್ನ ಅಥವಾ ತಂದೆ ಕೊಟ್ಟಂತ ಹಣವನ್ನ ಎಲ್ಲಿ ಅವರು ಸೇವ್ ಮಾಡ್ತಾ ಇದ್ದಾರೆ, ಅಫ್ಕೋರ್ಸ್ ಅಕ್ಕಿ ಡಬ್ಬ, ಮಸಾಲೆ ಡಬ್ಬ, ಈ ರೀತಿ ಸೇವ್ ಮಾಡ್ತಾ ಇದ್ದಾರೆ. ನಾವ್ ಈ ರೀತಿ ಸೇವ್ ಮಾಡಿದ್ರೆ ಆ ಹಣ ನಮ್ಗೆ ಏನಾದ್ರೂ ಬಡ್ಡಿ ತಂದು ಕೊಡುತ್ತಾ ಅಥವಾ ಏನಾದ್ರೂ ಮರಿ ಹಾಕತ್ತಾ? ಖಂಡಿತವಾಗ್ಲೂ ಇಲ್ಲ. ನಾವು ಅದನ್ನ ಇನ್ವೆಸ್ಟ್ ಮಾಡಬೇಕು. ಸೊ ಇನ್ವೆಸ್ಟ್ ಎಲ್ಲಿ ಮಾಡೋದು? ಓಕೆಪ್ಪ, ನಂದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ಅಂತ ಇಟ್ಕೊಳ್ಳಿ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾನು ಇಟ್ಟರು ನನಗೆ ಮ್ಯಾಕ್ಸಿಮಮ್ ಅಂದ್ರೆ 3ರಿಂದ 4% ಇಂಟ್ರೆಸ್ಟ್ ಸಿಗುತ್ತೆ. ಬಟ್ ಈಗ ಇನ್ಫ್ಲೇಷನ್ ರೇಟ್ ಎಷ್ಟಿದೆ? 7%. ಸೊ ಯಾವತ್ತು ನಾವೆಲ್ಲಾದ್ರೂ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಇನ್ಫ್ಲೇಷನ್ ರೇಟ್ ಏನಿದೆ ಅದಕ್ಕಿಂತ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಸಿಕ್ಕಿದ್ರೆ ಮಾತ್ರ ನಮ್ಮ ಹೂಡಿಕೆ ಅಥವಾ ಪ್ಲಾನ್ ಪ್ರಾಫಿಟಬಲ್ ಅಂತ ಅರ್ಥ ಆಗುತ್ತೆ. ಸೊ ಈ ಒಂದು ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ 7.5% ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ. ಅಂದ್ರೆ ಇನ್ಫ್ಲೇಷನ್ ರೇಟ್ ಎಷ್ಟಿದೆ? 7%. ಇಲ್ಲಿ ಎಕ್ಸ್ಟ್ರಾ ಎಷ್ಟು ಸಿಗ್ತಾ ಇದೆ? 0.5%. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ನಾವು ಅಕ್ಕಿ ಡಬ್ಬದಲ್ಲಿ ಬಚ್ಚಿಡೋದಕ್ಕಿಂತ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಡೋದಕ್ಕಿಂತ ಈ ಸ್ಕೀಮ್ ಖಂಡಿತವಾಗ್ಲೂ ನಿಮಗೆ ಅಫೋರ್ಡಬಲ್ ಆಗುತ್ತೆ. ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ನಾನೇನಾದ್ರೂ ಇದೇ ಹಣನ ಇಟ್ಟರೆ ನನಗೇನು ಎಕ್ಸ್ಟ್ರಾ ಸಿಗೋದಿಲ್ಲ. ನಾನೇನಾದ್ರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟರೆ 3ರಿಂದ 4% ಸಿಗುತ್ತೆ. ಇನ್ಫ್ಲೇಷನ್ 7% ಇದೆ. ಸೊ ಇಲ್ಲಿ ನನಗೆ 7.5% ಸಿಗ್ತಾ ಇರೋದ್ರಿಂದ ನಾನು ಖಂಡಿತವಾಗ್ಲೂ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆನಿಫಿಟ್ ಅಲ್ಲಿರ್ತೀನಿ. ನೀವೀಗ ಹೇಳ್ಬೋದು ನಾನು ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಬಟ್ ಎಸ್, ನಾವೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ರೆ ಈ ಎರಡು ಆಪ್ಷನ್ ಸೂಪರ್ ಅಂತ ಹೇಳ್ಬೋದು. ಆದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾ ಇದ್ದಾಗ ಇದೆರಡು ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ನ ತಂದ್ಕೊಡೋದಿಲ್ಲ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನನಗೆ ಈಗ ಒಂದ್ ಸ್ವಲ್ಪ ಹಣ ಇದೆ ನನ್ನ ಹತ್ರ, 2ರಿಂದ 3 ವರ್ಷ ಈ ಹಣ ನನಗೆ ಬೇಡ, ನಾನು ಇನ್ವೆಸ್ಟ್ ಮಾಡಬೇಕು, ನಾನು ಸೇವ್ ಮಾಡಬೇಕು ಅಂತಿದ್ರೆ 2 to 3 years ಟೆನ್ಯೂರ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಸ್ಕೀಮ್ ನಿಮಗಾಗಿ. ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್, ಅಫ್ಕೋರ್ಸ್ ಇದು ಸರ್ಕಾರದ ಒಂದು ಸ್ಕೀಮ್ ಆಗಿದೆ. ಹೆಸರಲ್ಲೇ ಇದೆ ಮಹಿಳಾ ಅಂತ, ಅಂದ್ರೆ ಇದು ಕೇವಲ ಮಹಿಳೆಯರಿಗೋಸ್ಕರ ಇರ್ತಕ್ಕಂತಹ ಸ್ಕೀಮ್. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ತಕ್ಕ ಹಾಗೆ, ಅಂದ್ರೆ ನೀವು ಎಷ್ಟು ಹಣನ ಇನ್ವೆಸ್ಟ್ ಮಾಡಿರ್ತೀರಿ ಅದಕ್ಕೆ ತಕ್ಕ ಹಾಗೆ ನೀವು ಬಡ್ಡಿನ ಪಡ್ಕೊಳ್ತೀರಾ. ಸೊ ಈ ಸ್ಕೀಮ್ ನಲ್ಲಿ ಖಾತೆನ ಓಪನ್ ಮಾಡಿಸೋದಕ್ಕೆ ಏನಾದ್ರೂ ಏಜ್ ಲಿಮಿಟ್ ಇದೆಯಾ? ಅಫ್ಕೋರ್ಸ್ ಯಾವುದೇ ಏಜ್ ಲಿಮಿಟ್ ಇಲ್ಲ. ಬಟ್ ಎಸ್, ನಿಮ್ಗೆ ಏನಾದ್ರೂ 18 ವರ್ಷಕ್ಕಿಂತ ಕೆಳಗಡೆ ಇದ್ರೆ ಏಜ್, ನಿಮ್ಮ ತಂದೆ ತಾಯಿ ನಿಮ್ಮ ಬದಲಿಗೆ ಇದನ್ನ ಓಪನ್ ಮಾಡಿಸ್ಬೋದು, ನಿಮ್ಮ ಪೇರೆಂಟ್ಸ್ ಓಪನ್ ಮಾಡಿಸ್ಬೋದು ಅಂದ್ರೆ. ಅಥವಾ ನಿಮ್ಮ ಏಜ್ ಏನಾದ್ರೂ ಅಬವ್ 18 ಇತ್ತು ಅಂತಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ನ ತಗೊಂಡು ಹೋಗಿ ನೀವು ಖುದ್ದಾಗಿ ಅಕೌಂಟ್ ನ ಓಪನ್ ಮಾಡಿಸ್ಬೋದು. ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ವಿಮೆನ್ ಇದ್ದಾರೆ ಅಂದ್ರೆ ಹೆಣ್ಮಕ್ಳು ಯಾರಿದ್ದಾರೆ ಅವರು ಈ ಒಂದು ಖಾತೆಯನ್ನ ಓಪನ್ ಮಾಡಿಸ್ಬೋದು. ಸೊ ಈಗ ನಿಮ್ಮ ಹತ್ರ ಆಲ್ರೆಡಿ ಹಣ ಇದೆ ಅನ್ಕೊಳ್ಳಿ, ಬೀರಲ್ಲೆಲ್ಲೋ ಬಚ್ಚಿಡಿದಿರಿ ಅಥವಾ ಅಕ್ಕಿ ಡಬ್ಬದಲ್ಲೆಲ್ಲೋ ಇಟ್ಟಿದ್ದೀರಾ ಅಂತಂದ್ರೆ ಮೊದಲು ಅದನ್ನ ತಗೊಂಡು ಹೋಗಿ ಈ ಒಂದು ಅಕೌಂಟ್ ನ ಓಪನ್ ಮಾಡಿಸಿ ಅಲ್ಲಿ ನೀವು ಡೆಪಾಸಿಟ್ ಮಾಡಿ. ಇದರ ಟೆನ್ಯೂರ್ ಬಂದು 2 ವರ್ಷ ಆಗಿರುತ್ತೆ. ಅಂದ್ರೆ ನೀವು ಇವತ್ತು ನಿಮ್ಮ ಹಣನ ಡೆಪಾಸಿಟ್ ಮಾಡ್ತಿದ್ರಿ ಅಂತಂದ್ರೆ 2 ವರ್ಷದ ನಂತರ ನಿಮಗೆ ನಿಮ್ಮ ಹಣ ಪ್ಲಸ್ ಬಡ್ಡಿ ಏನಿದೆ ಕಾಂಪೌಂಡ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಮಿನಿಮಮ್ ಎಷ್ಟು ಕಟ್ಟಬೇಕು ನಾವು? ಮಿನಿಮಮ್ ಬಂದು 1000 ರೂಪಾಯಿ ಇದೆ. ಬಟ್ ನಾವು 1000 ರೂಪಾಯಿ ಇಟ್ಟು ಏನ್ ಮಾಡ್ಬೋದು? ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹೌದು, ಬಟ್ ಇದು ಎಲ್ಲಿವರೆಗೂ ಕಟ್ಬೋದು, ಎಷ್ಟು ಅಕೌಂಟ್ಸ್ ಓಪನ್ ಮಾಡ್ಬೋದು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 1000 ರೂಪಾಯಿ ಇದೆ, ಮ್ಯಾಕ್ಸಿಮಮ್ ಬಂದು 2 ಲಕ್ಷ ಇದೆ. ಸೊ 1,000ದಿಂದ ಹಿಡಿದು 2 ಲಕ್ಷದವರೆಗೂ ನೀವು ಇಲ್ಲಿ ಹಣವನ್ನ ಡೆಪಾಸಿಟ್ ಮಾಡಬಹುದು. ಸೊ ಈ ಒಂದು ಸ್ಕೀಮ್ ನಲ್ಲಿ ನೀವು ಏನು ಒಂದು ಅಮೌಂಟ್ ನ ಡೆಪಾಸಿಟ್ ಮಾಡಿರ್ತೀರಿ, ಆ ಅಮೌಂಟ್
ಪ್ಲಸ್ ಇಂಟ್ರೆಸ್ಟ್ ಏನ್ ಜನರೇಟ್ ಆಗಿರುತ್ತೆ ಅದನ್ನ 2 ವರ್ಷದ ನಂತರ ನಿಮ್ಗೆ ಇವರು ನೀಡ್ತಾರೆ. ಉದಾಹರಣೆಗೆ 1 ಲಕ್ಷ ನಿಮ್ಮ ಹತ್ರ ಇದೆ ಅಂತ ಇಟ್ಕೊಳ್ಳಿ, 1 ಲಕ್ಷನ ನೀವು ಡೆಪಾಸಿಟ್ ಮಾಡಿದ್ರಿ. ಸೊ ನಿಮ್ಮ 1 ಲಕ್ಷ ಪ್ಲಸ್ ಇದಕ್ಕೆ ಏನು ಬಡ್ಡಿ ಜನರೇಟ್ ಆಗುತ್ತೋ ಆ ಬಡ್ಡಿ 2 ನಿಮ್ಗೆ ಅವರು 2 ವರ್ಷದ ನಂತರ ನೀಡ್ತಾರೆ. ಸೊ ಈ ಖಾತೆನ ನೀವು ಎಲ್ಲಿ ಓಪನ್ ಮಾಡಿಸ್ಬೋದು? ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡ್ಬೋದು ಅಥವಾ ಬ್ಯಾಂಕ್ಸ್ ಅಲ್ಲಿ ಓಪನ್ ಮಾಡ್ಬೋದು. ಸೊ ಬ್ಯಾಂಕ್ಸ್ ಅಲ್ಲಿ ಎಲ್ಲ ಬ್ಯಾಂಕ್ಸ್ ಇದೆಯಾ ಈ ಲಿಸ್ಟ್ ಅಲ್ಲಿ? ಖಂಡಿತವಾಗ್ಲೂ ಇಲ್ಲ, ಕೆಲವು ಬ್ಯಾಂಕ್ಸ್ ಮಾತ್ರ ಇದೆ. ಸೊ ಆ ಬ್ಯಾಂಕ್ಸ್ ಯಾವುದು ಅನ್ನೋದನ್ನ ನಾನು ವಿಡಿಯೋದ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಒಂದು ಪಾಯಿಂಟ್ ಮಿಸ್ ಆಯ್ತು ಅಂತಂದ್ರು ನಿಮಗೆ ಸಿಗುವಂತಹ ಚಕ್ರ ಬಡ್ಡಿನ ನೀವು ಮಿಸ್ ಮಾಡ್ಕೊಳ್ತೀರಿ. ನಿಮ್ಮ ಹಣ ಈ ಸ್ಕೀಮ್ ಅಲ್ಲಿ 100% ಸೇಫ್ ಆಗಿರುತ್ತೆ. ಸೊ ನಮ್ಗೆ ಈ ಸ್ಕೀಮ್ ಅಲ್ಲಿ ಬಡ್ಡಿ ಎಷ್ಟು ಸಿಗ್ತಾ ಇದೆ ಅಂತ ಹೇಳಿದೆ 7.5%. ಇನ್ಫ್ಲೇಷನ್ ರೇಟ್ ಎಷ್ಟಿದೆ 7%. ಸೊ ಇದಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಮಗೆ ಇಲ್ಲಿ 0.5% ಎಕ್ಸ್ಟ್ರಾ ಸಿಗ್ತಾ ಇದೆ. ಅಂದ್ರೆ ಇನ್ಫ್ಲೇಷನ್ ರೇಟ್ಗಿಂತ ಹೆಚ್ಚಿದೆ ನಮ್ಮ ಈ ರಿಟರ್ನ್. ಸೊ ಖಂಡಿತವಾಗ್ಲೂ ನಮಗೆ ಇದು ಬೆಸ್ಟ್ ಆಪ್ಷನ್ ಅಂತ ಸದ್ಯಕ್ಕೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಹೇಳ್ಬೋದು. ಹಾಗೆ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ನಾನು ನಿಮಗೆ 1 ಲಕ್ಷ ಅಮೌಂಟ್ನ ಉದಾಹರಣೆ ತಗೊಂಡು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನಮಗೆ ಬಡ್ಡಿ ಸಿಗುತ್ತೆ ಅಂತ. ಬಟ್ ಎಸ್, ಎವ್ರಿ ಕ್ವಾರ್ಟರ್ ಇಲ್ಲಿ ನಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಅದು ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಇಲ್ಲಿ ಚಕ್ರ ಬಡ್ಡಿ ಸಿಗೋಕ್ ಶುರು ಆಗುತ್ತೆ. ಸೊ 1 ಲಕ್ಷನ ಡೆಪಾಸಿಟ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ, 7.5% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ನಮ್ಗೆ ಎಷ್ಟು ಬಡ್ಡಿ ಸಿಗುತ್ತೆ? 7,500 ಅಲ್ವಾ? 1 ಲಕ್ಷಕ್ಕೆ 7.5% ಅಂದ್ರೆ 7,500 ನಮ್ಗೆ ಬಡ್ಡಿ ಸಿಗ್ಬೇಕು. ಆದರೆ ನಮ್ಗೆ ಸಿಗುವಂತಹ ಬಡ್ಡಿ ಈ ಅಮೌಂಟ್ ಅಲ್ಲ. ಇಂಟ್ರೆಸ್ಟ್ ಎವ್ರಿ ಕ್ವಾರ್ಟರ್ ಇಲ್ಲಿ ಕಾಂಪೌಂಡ್ ಆಗುತ್ತೆ. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ? ಸೊ 1 ಲಕ್ಷ ನನ್ನ ಇನ್ವೆಸ್ಟ್ಮೆಂಟ್, 7.5% ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇಲ್ಲಿ ಎಷ್ಟಾಯ್ತು? 7,500 ಆಯ್ತು. ಡಿವೈಡೆಡ್ ಬೈ 4 ಏನಕ್ಕೆ? 4 ಕ್ವಾರ್ಟರ್ ಅಂದ್ರೆ ವರ್ಷದಲ್ಲಿ 4 ಕ್ವಾರ್ಟರ್ ಬರುತ್ತೆ. 1 ಕ್ವಾರ್ಟರ್ ಬಂದು 3 ತಿಂಗಳಿಗೆ ಹೇಳ್ತಾರೆ. ಸೊ 1,875 ರುಪೀಸ್ ಆಗುತ್ತೆ. ಅಂದ್ರೆ ಮೊದಲನೇ ಕ್ವಾರ್ಟರ್ ಅಲ್ಲಿ ನಮ್ಮ 1 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ ನಮಗೆ ಸಿಗುವಂತಹ ಇಂಟ್ರೆಸ್ಟ್ ಬಂದು 1,875 ರೂಪಾಯಿ. ಸೊ ಇಂಟ್ರೆಸ್ಟ್ ಸಿಕ್ತು ಅಂತಂದ್ರೆ ನಮ್ಗೆ ಹೀಗೆ ಆಡ್ ಮಾಡ್ಕೊಂಡು ಹೋದ್ರೆ 7,500 ಆಗುತ್ತೆ. ಬಟ್ ಇಲ್ಲ, ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಈ 1 ಲಕ್ಷಕ್ಕೆ ಈ 1,875 ರೂಪಾಯಿ ಆಡ್ ಆಗತ್ತೆ. ಅಂದ್ರೆ ಫಸ್ಟ್ ಕ್ವಾರ್ಟರ್ನ ಇಂಟ್ರೆಸ್ಟ್ ಎಷ್ಟು? 1,875 ರೂಪಾಯಿ. ಸೊ ಎರಡನೇ ಕ್ವಾರ್ಟರ್ ಅಲ್ಲಿ ನನಗೆ ಎಷ್ಟು ಹಣಕ್ಕೆ ಬಡ್ಡಿ ಸಿಗುತ್ತೆ ಅಂದ್ರೆ ನನ್ನ ಬೇಸ್ ಅಮೌಂಟ್ ಏನಾಗಿರುತ್ತೆ, ಅಸಲು ಏನಾಗಿರುತ್ತೆ? 1,875 ರೂಪಾಯಿ ನನ್ನ ಅಸಲಾಗಿರುತ್ತೆ. ಸೊ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ನನಗೆ ಈ ಹಣಕ್ಕೆ ಬಡ್ಡಿ ಜನರೇಟ್ ಆಗುತ್ತೆ. ಸೊ 1 ಲಕ್ಷದ 1,875 ಇಂಟು 7.5% ಇದು ಬಂದು 7,640 ಆಯ್ತು. ಸೊ 7,440ನ್ನ 4ರಿಂದ ಡಿವೈಡ್ ಮಾಡೋಣ, ಅಂದ್ರೆ 4 ಕ್ವಾರ್ಟರ್ ಇರೋದ್ರಿಂದ. ಸೊ 1,910 ರೂಪಾಯಿ. ಸೊ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ನನಗೆ ನನ್ನ ಇನ್ವೆಸ್ಟ್ಮೆಂಟ್ಗೆ ಸಿಗುವಂತಹ ಬಡ್ಡಿ 1,910 ರೂಪಾಯಿ. ಸೊ ಈಗ ಥರ್ಡ್ ಕ್ವಾರ್ಟರ್ಗೆ ನನಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ಈ ಬಡ್ಡಿ ಅಮೌಂಟ್ ಕೂಡ ನನ್ನ ಅಸಲಿಗೆ ಆಡ್ ಆಗತ್ತೆ. 1,03,785 ರೂಪಾಯಿ ಆಗುತ್ತೆ. ಸೊ ನನ್ನ ಥರ್ಡ್ ಕ್ವಾರ್ಟರ್ಗೆ ನನಗೆ ಈ ಒಂದು ಹಣ ಏನಿದೆ ಇದನ್ನ ಅಸಲು ಅಂತ ಇಟ್ಕೊಂಡು 3ನೇ ಕ್ವಾರ್ಟರ್ ಅಲ್ಲಿ ನನಗೆ ಇದಕ್ಕೇನು ಬಡ್ಡಿ ಜನರೇಟ್ ಆಗುತ್ತೋ ಆ ಬಡ್ಡಿನ ನೀಡ್ತಾರೆ. ಸೊ ಈಗ ನಿಮ್ಗೆ ಉದಾಹರಣೆಗೆ 2 ವರ್ಷ ಏನಾದ್ರೂ ಈ ಒಂದು ಸ್ಕೀಮ್ ಅಲ್ಲಿ 1 ಲಕ್ಷ ಹಣನ ಇನ್ವೆಸ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಅವಾಗ ಎಷ್ಟು ಸಿಗುತ್ತೆ ಬಡ್ಡಿ? 16,022 ರೂಪಾಯಿ ಸಿಗುತ್ತೆ. ಅಂದ್ರೆ ನನಗೆ 2 ವರ್ಷದ ನಂತರ 1,16,022 ರೂಪಾಯಿ ಸಿಗುತ್ತೆ 1 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ. ಸೊ ಅದೇ ನಾನೇನಾದ್ರೂ 2 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ 32,044 ರೂಪಾಯಿ ನನಗೆ ಬಡ್ಡಿ ಸಿಗುತ್ತೆ. ಅಂದ್ರೆ ಅಟ್ ದ ಎಂಡ್ ಆಫ್ ಮೈ ಟೆನ್ಯೂರ್ 2,32,044 ರೂಪಾಯಿ ನನ್ನ ಕೈಲಿರುತ್ತೆ. ಸೊ ಬಡ್ಡಿ ಎಷ್ಟು ಸಿಗುತ್ತೆ ಅಂತ ಗೊತ್ತಾಯ್ತು. ಪ್ರತಿಯೊಬ್ರು ಕೂಡ ಕೇಳ್ತಾ ಇರ್ತೀರಿ, ಮೇಡಮ್ ಎನ್ ನಂಬರ್ ಆಫ್ ಅಕೌಂಟ್ಸ್ ನ ಓಪನ್ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ಎಷ್ಟು ಅಕೌಂಟ್ ಬೇಕಾದ್ರೂ ನೀವು ಈ ಸ್ಕೀಮ್ ಅಲ್ಲಿ ಓಪನ್ ಮಾಡಬಹುದು. ಬಟ್ ಎಸ್, ಕೆಲವು ಕಂಡೀಷನ್ ಇದೆ. ಅಂದ್ರೆ ನಿಮ್ಮ ಹತ್ರ ಈಗ 50,000 ಇದೆ ಅಂತ ಇಟ್ಕೊಳ್ಳಿ, 50,000ನ ನೀವು ಇನ್ವೆಸ್ಟ್ ಮಾಡಿ ಇಲ್ಲಿ ಒಂದು ಅಕೌಂಟ್ ನ ಓಪನ್ ಮಾಡ್ತೀರಿ. ನೆಕ್ಸ್ಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ನೀವು 3 ತಿಂಗಳು ಕಾಯ್ಬೇಕಾಗತ್ತೆ. ಸೊ ಆಫ್ಟರ್ 3 ಮಂತ್ಸ್ ನೀವು ಮತ್ತೆ 1 ಲಕ್ಷನ ಇನ್ವೆಸ್ಟ್ ಮಾಡ್ತೀರಿ.
ಸೊ ಇಲ್ಲಿ ಮತ್ತೊಂದು ಅಕೌಂಟ್ನ ಓಪನ್ ಮಾಡ್ತೀರಿ. ಅದರ ನಂತರ ಮತ್ತೆ ನೀವೇನಾದರೂ ಅಕೌಂಟನ್ನು ಓಪನ್ ಮಾಡಬೇಕು ಅಂತಂದರೆ ಮತ್ತೊಂದು 50,000 ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಸೊ ಈ ರೀತಿ ನೀವು 3 months ಗ್ಯಾಪ್ ಕೊಟ್ಟು ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಬಟ್ ಎಸ್, ಇಲ್ಲಿ ಇಂಪಾರ್ಟೆಂಟ್ ಏನು, ನಾನು ಕೊಟ್ಟಿರೋ ಉದಾಹರಣೆ ಪ್ರಕಾರ 50,000, 1,50,000, 50,000 ಅಂದರೆ 2 ಲಕ್ಷ ನಾನು ಆಲ್ರೆಡಿ ಡೆಪಾಸಿಟ್ ಮಾಡಿಬಿಟ್ಟಿದ್ದೀನಿ, ಕರೆಕ್ಟ್? ಸೊ ಈ 2 ಲಕ್ಷ ಬಂದು ನನ್ನ ಡೆಪಾಸಿಷನ್ ಲಿಮಿಟ್. ನಾನು ಅಟ್ ಒನ್ಸ್ 2 ಲಕ್ಷ ಕಟ್ಟಿದ್ರೆ ನಾನು ಅಕೌಂಟ್ನ ಓಪನ್ ಮಾಡಿಸೋದಕ್ಕಾಗೋದಿಲ್ಲ. ಬಟ್ ಎಸ್, ಸ್ವಲ್ಪ ಹಣನ ನಾನು ಕಟ್ತೀನಿ ಅಂತಂದರೆ ಈ 2 ಲಕ್ಷ ಟೋಟಲ್ ಅಮೌಂಟ್ ನಾನು ಡೆಪಾಸಿಟ್ ಮಾಡೋವರೆಗೂ ಎಷ್ಟು ಅಕೌಂಟ್ ಬೇಕಾದರೂ ಓಪನ್ ಮಾಡ್ಬೋದು 3 months ಇಂಟರ್ವಲ್ಲಲ್ಲಿ. ಸೊ ಲಿಮಿಟ್ ಇರೋದು ಡೆಪಾಸಿಷನ್ಗೆ 2 ಲಕ್ಷ, ಮ್ಯಾಕ್ಸ್ ನಾವು ಕಟ್ಟಬೇಕಾಗಿರೋದು ಎಷ್ಟು ಬೇಕಾದರೂ ಅಕೌಂಟ್ಸ್ ಅಲ್ಲಿವರೆಗೂ ನೀವು ಓಪನ್ ಮಾಡಿಸ್ಬೋದು. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ನಾವೇನಾದರೂ ಹಣನ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಿಡ್ರಾ ಮಾಡ್ಕೊಳ್ಬೋದಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿತ್ತು ಅಂತಂದರೆ ನೀವು ಈ ಅಕೌಂಟನ್ನು ಓಪನ್ ಮಾಡಿಸಿ 1 ವರ್ಷದವರೆಗೂ ಹಣನ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. 1 ವರ್ಷದ ನಂತರ ನೀವು 40% ಆಫ್ ಯುವರ್ ಇನ್ವೆಸ್ಟೆಡ್ ಅಮೌಂಟ್ನ ವಿಡ್ರಾ ಮಾಡ್ಬೋದು. ಅಂದರೆ ನೀವು ಏನು ಹಣವನ್ನು ಹೂಡಿಕೆ ಮಾಡಿರ್ತೀರಿ ಅದರಲ್ಲಿ 40% ಅಷ್ಟೇ ನೀವು ವಾಪಸ್ ತೆಕ್ಕೊಳ್ಳೋಕ್ಕಾಗುತ್ತೆ, 100% ತೆಕ್ಕೊಳ್ಳೋದಕ್ಕಾಗೋದಿಲ್ಲ. ಸೊ 1 ವರ್ಷ ನೀವು ರಿಟರ್ನ್ ತೆಗಿಯೋಂಗೆ ಇಲ್ಲ ಹಣನ, ಹಾಗೆ 1 ವರ್ಷದ ನಂತರ ಕೂಡ 40% ಮಾತ್ರ ನೀವು ಇಲ್ಲಿ ತೆಗಿಬಹುದು. ಅಕಸ್ಮಾತ್ ಏನಾದ್ರೂ ವಿಧಿಯಾಟಕ್ಕೆ ಬಲಿಯಾದ್ರೆ, ಅಂದ್ರೆ ನೀವು ತೀರ್ಕೊಂಡ್ರಿ ಅನ್ಕೊಳ್ಳಿ, ಇಂತಹ ಟೈಮಲ್ಲಿ ನಿಮ್ಮ ನಾಮಿನಿ ಏನಿರ್ತಾರೆ ಅವ್ರಿಗೆ ಅಸಲು ಪ್ಲಸ್ ಬಡ್ಡಿ 2 ತಲುಪಿಸಲಾಗುತ್ತೆ. ಸೊ ನಾವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ ಮೊದಲನೇ ವರ್ಷ ಹಣವನ್ನ ತೆಗೆಯೋದಕ್ಕಾಗೋದಿಲ್ಲ. ಮೊದಲನೇ ವರ್ಷದ ನಂತರ 40% ಹಣನ ನಾನು ತೆಗಿಬೋದು, 100% ಈಗಲೂ ಕೂಡ ತೆಗಿಯೋಕ್ಕಾಗಲ್ಲ. ಈಗ ನೀವು ಕೇಳ್ಬೋದು, ಎಮರ್ಜೆನ್ಸಿ ಅಂತ ಬಂದು ನನ್ನ ಆರೋಗ್ಯ ಕೆಟ್ಟು ನನಗೇನೋ ಬೇಕು ಅಂದಾಗ ಸಿಗದೇ ಇರುವಂತಹ ಸ್ಕೀಮ್ ನಮಗೆ ಬೇಕಾ ಅಂದರೆ ಖಂಡಿತ ನೀವು ಈ ರೀತಿಯಾದಂತಹ ಒಂದು ಹೆಲ್ತ್ ಕಂಡೀಷನ್ ಅಥವಾ ಎಮರ್ಜೆನ್ಸಿ ಕ್ರೈಸಿಸ್ ಇದೆ ಅಂತ ಹೋಗಿ ಅಲ್ಲಿ ಹೇಳಿದ್ರೆ ಅವ್ರಿಗೆ ಬೇಕಾದಂತಹ ಪ್ರೂಫ್ಸ್ನ ಕೊಟ್ಟರೆ 40% ಅಲ್ಲ, ನಿಮಗೆ 100% ಕೂಡ ವಾಪಸ್ ಕೊಡುವಂತಹ ಚಾನ್ಸಸ್ ಇರುತ್ತೆ, ಅದು ಕೂಡ 1 ವರ್ಷದ ಒಳಗಾಗಿ. ಸೊ ಅದಕ್ಕೆ ಬೇಕಾದಂತಹ ಪ್ರೂಫ್ಸ್ನ ನಾವು ನೀಡಬೇಕಾಗತ್ತೆ. ಸೊ ಪೋಸ್ಟ್ ಆಫೀಸಲ್ಲಿ ಈ ಒಂದು ಸ್ಕೀಮ್ಗೆ ಅಕೌಂಟ್ನ ಓಪನ್ ಮಾಡಿಸ್ಬೋದು ಅಂತ ಹೇಳಿದೆ, ಅದು ಕ್ಲಿಯರ್ ಆಗುತ್ತೆ. ಯಾವ್ಯಾವ ಬ್ಯಾಂಕ್ಸಲ್ಲಿ ಮಾಡಿಸ್ಬೋದು ಅಂತ ನಾನು ಹೇಳ್ತೀನಿ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ICICI ಬ್ಯಾಂಕ್ ಅಲ್ಲಿ ಆಪ್ಷನ್ ಇದೆ, HDFC ಬ್ಯಾಂಕ್ ಅಲ್ಲಿ ಆಪ್ಷನ್ ಇದೆ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಆಪ್ಷನ್ ಇದೆ, IDBI ಬ್ಯಾಂಕ್ ಅಲ್ಲಿ ಆಪ್ಷನ್ ಇದೆ. ಸೊ ನೀವು ಇಷ್ಟು ಬ್ಯಾಂಕ್ಸ್ಗೆ ಹೋಗಿ ಈ ಒಂದು ಖಾತೆಯನ್ನು ಓಪನ್ ಮಾಡಿಸ್ಬೋದು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ಗೆ ನೀವು ರೇಷನ್ ಕಾರ್ಡ್ನ ಕೊಡ್ಬೋದು ಅಥವಾ ಕರೆಂಟ್ ಬಿಲ್ನ ತಗೊಂಡು ಹೋಗಿ ಈ ಒಂದು ಅಕೌಂಟ್ನ ಓಪನ್ ಮಾಡಿಸ್ಬೋದು. ಟ್ಯಾಕ್ಸ್ ಬೆನಿಫಿಟ್ ಇದೆಯಾ? ಅಫ್ಕೋರ್ಸ್ ಸೆಕ್ಷನ್ 80C ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ. ನಿಮ್ಗೇನು ಬಡ್ಡಿ ಜನರೇಟ್ ಆಗುತ್ತೋ ಆ ಬಡ್ಡಿಗೆ ನಿಮ್ಮ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಏನು ಒಂದು ಟ್ಯಾಕ್ಸ್ ಅನ್ನ ನೀವು ಕಟ್ತಿರೋ ಅದನ್ನ ಕಟ್ಟಲೇಬೇಕಾಗುತ್ತೆ. ಮೊದಲೇ ಏನಾದರೂ TDS ಕಟ್ಟಾಗೋ ಸಾಧ್ಯತೆ ಇದೆಯಾ ಈ ಸ್ಕೀಮಲ್ಲಿ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ಅಂದ್ರೆ 1 ವರ್ಷದಲ್ಲಿ ನಾವೇನಾದ್ರೂ ಇಂಟ್ರೆಸ್ಟ್ ರೂಪದಲ್ಲಿ 40,000ಕ್ಕಿಂತ ಹೆಚ್ಚಿನ ಹಣವನ್ನ ಗಳಿಸಿದಾಗ ಮಾತ್ರ TDS ಕಟ್ಟಾಗತ್ತೆ. ಆದ್ರೆ ಈ ಒಂದು ಸ್ಕೀಮಲ್ಲಿ ನಾವು ಗಳಿಸ್ತಾ ಇರೋದು 32,044 ರೂಪಾಯಿ. ಸೊ ಇಲ್ಲಿ TDS ಕಟ್ ಆಗೋದಿಲ್ಲ. ಸೊ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ಗೆ ಒಳ್ಳೇದಾ? ನೀವು ಡಬ್ಬಾದಲ್ಲಿ ಅಥವಾ ಬೀರಲ್ಲೆಲ್ಲೋ ಬಚ್ಚಿಡ್ತಿದ್ದೀರಾ ಅಂತಂದ್ರೆ, ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ, ಆದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು, ನಿಮಗೆ ಹಣವನ್ನ ಬೇಗ ವಾಪಸ್ ತಕ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಈ ಎಲ್ಲ ಕಂಪ್ಯಾರಿಸನ್ಸ್ನ ನೋಡಿದ್ರೆ, ಮನೇಲಿ ಇಡೋದಾಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಲಾಂಗ್ ಟರ್ಮ್ ವರ್ಗೂ ವೇಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಂಪ್ಯಾರಿಸನ್ ಆಗಿರ್ಬೋದು, ಇಂಥ ಟೈಮ್ನಲ್ಲಿ ಖಂಡಿತವಾಗ್ಲೂ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದು ಬೆನಿಫಿಷಿಯಲ್. ಹಾಗೆ ಇದನ್ನ ಈಗ FDಗೆ ಕಂಪೇರ್ ಮಾಡಿ ನೋಡಿದ್ರೆ, ಉದಾಹರಣೆಗೆ SBI ತಗೊಳ್ಳೋಣ, ಅಲ್ಲಿ 6 to 7% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರು ಕೂಡ ಈ ಸ್ಕೀಮ್ ಇನ್ವೆಸ್ಟ್ಮೆಂಟ್ ನಿಮಗೆ ಬೆಟರ್. ಯಾಕಂದ್ರೆ ಇಲ್ಲಿ 7.5% ರೇಟ್ ಆಫ್ ಇಂಟ್ರೆಸ್ಟ್ ಇರೋ ಜೊತೆಗೆ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ಕಾಂಪೌಂಡ್ ಆಗುತ್ತೆ. ಸೊ ಈ ಒಂದು ಸ್ಕೀಮ್ ನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಎಷ್ಟೇ ಅಕೌಂಟ್ಸ್ ಓಪನ್ ಮಾಡಿದ್ರು, ಯಾವಾಗಲೇ ಓಪನ್ ಮಾಡಿಸಿದ್ರು 7.5% ನಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಆದ್ರೆ ನಾನೇನಾದ್ರೂ ಇದೇ ಒಂದು ಬ್ರೇಕೇಜ್ ಅಲ್ಲಿ 50,000, 1 ಲಕ್ಷ, 50,000 ಈ ರೀತಿ ನಾನು ಬ್ರೇಕ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ, ನಾನೇನಾದ್ರೂ FDಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರೆಪೋ ರೇಟ್ ಕಡಿಮೆ ಆಯ್ತು ಅಂತಂದಾಗ ನನ್ನ ಬಡ್ಡಿ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಈ ಒಂದು FDಲಿ ಸಿಗುವಂತಹ ಬಡ್ಡಿಗೆ ಕಂಪೇರ್ ಮಾಡಿದ್ರೆ, ಬಿಕಾಸ್ ಆಫ್ ರೆಪೋ ರೇಟ್ ಖಂಡಿತವಾಗ್ಲೂ
ಖಂಡಿತವಾಗ್ಲೂ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್. ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ ಕೆಲವೊಂದು ಟೆನ್ಯೂರ್ ಅನ್ನ ತಗೊಂಡ್ರೆ ನಾವು ಇದಕ್ಕಿಂತ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ FD ಲಿ ಕೂಡ ಸಿಗುತ್ತೆ. ಸೊ ನೀವು ಒಮ್ಮೆ ಅಕೌಂಟ್ ನ ಓಪನ್ ಮಾಡಿಸ್ಬೇಕಾದ್ರೆ ಅಲ್ಲಿ ಕಂಪೇರ್ ಮಾಡಿ ನೋಡ್ಕೊಂಡು ನಂತರ ಓಪನ್ ಮಾಡಿಸೋದು ಒಳ್ಳೇದು. 5 ಲಕ್ಷಕ್ಕಿಂತ ಕಡಿಮೆ ಹಣ ಅಲ್ವಾ, ನಾನು ಇಲ್ಲೆಲ್ಲೂ ಇನ್ವೆಸ್ಟ್ ಮಾಡೋದಿಲ್ಲ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಹೆಚ್ಚಿನ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ಯೋಚನೆಗೆ ತಕ್ಕ ಹಾಗೆ ಪ್ಲಾನಿಂಗ್ಸ್ ನ ಮಾಡ್ಬೋದು. ಸೊ ಎಸ್, ಈ ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆಪ್ಷನ್ ಏನು ಫಸ್ಟ್ ಒನ್ ನಿಮಗೆ ಬೆನಿಫಿಟ್ ಅಂತಂದ್ರೆ ಇದು